ಚಿನ್ನದ ಪದಕ ಪಡೆಯಬೇಕಿದ್ದ ವಿದ್ಯಾರ್ಥಿಗೆ ಶಾಕ್ ಎದುರಾಗಿದೆ. ಮಗನ ಸಂಭ್ರಮ ನೋಡಲು ಹೊರಟಿರುವಂಥ ತಂದೆಯ ಸಾವಾಗಿದೆ. ಬಿಟೆಕ್ ವಿದ್ಯಾರ್ಥಿ ದಿವ್ಯಾಂಶು ಅಂತೇಳಿ ತಂದೆಗೆ ಅಪಘಾತ ಆಗಿದೆ. ಅವರ ತಂದೆಗೆ ದಿವ್ಯಾಂಶು ತಂದೆ ಶಿವಕುಮಾರ್ ಅಂತೇಳಿ ಸಕ್ಸೇನಾ ಸಾವನ್ನಪ್ಪಿರುವಂಥ ತಂದೆಯ ಹೆಸರು. ಆಳಂದ ರಸ್ತೆ ರಾಜಸ್ಥಾನ ಡಾಬಾ ಬಳಿ ಆಗಿರುವಂಥ ಘಟನೆ ಇದು. ಆಟೋ ಪಲ್ಟಿಯಾದ ಪರಿಣಾಮ ತಂದೆಯ ಸಾವಾಗಿದೆ. ತಾಯಿಯ ಸ್ಥಿತಿ ಗಂಭೀರ ಇದೆ. ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕಲಬುರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಹೃದಯ ಕಲಕುವಂತಹ ದುರ್ಘಟನೆ ನಡೆದಿದೆ. ಮಗನ ಸಾಧನೆಯನ್ನು ನೋಡಲು ಖುಷಿಯಿಂದ ಹೊರಟಿದ್ದ ಪೋಷಕರ ಮೇಲೆ ವಿಧಿಯ ಕ್ರೂರ ಆಟ ನಡೆದಿರುವಂಥದ್ದು. ಆಳಂದ ರಸ್ತೆಯ ರಾಜಸ್ಥಾನ್ ಡಾಬಾ ಬಳಿ ಆಟೋ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಬಿಟೆಕ್ ವಿದ್ಯಾರ್ಥಿ ದಿವ್ಯಾಂಶು ಅವರ ತಂದೆ ಸಾವನ್ನಪ್ಪಿರುವಂಥ ಘಟನೆ ಇದು. ದಿವ್ಯಾಂಶು ಅವರ ತಂದೆ ಶಿವಕುಮಾರ್ ಅಂತೇಳಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಾಯಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಪಡೆಯಬೇಕಿದ್ದ ದಿವ್ಯಾಂಶು ಬಾಳಲಿ ಈ ರೀತಿಯಾಗಿ ಬಿರುಗಾಳಿ ಬೀಸಿದಂತಾಗಿದೆ. ಉಪರಾಷ್ಟ್ರಪತಿಯಿಂದ ಪದಕ ಸ್ವೀಕರಿಸುವ ಸಂಭ್ರಮದಲ್ಲಿದ್ದ ಈ ವಿದ್ಯಾರ್ಥಿಯ ಬದುಕಿನಲ್ಲಿ ಕ್ಷಣಾರ್ಧದಲ್ಲಿ ಈ ರೀತಿಯಾಗಿ ದುಃಖ ಆವರಿಸಿದೆ. ಘಟನೆಯ ಸಂಬಂಧ ಟ್ರಾಫಿಕ್ 2 ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.